ಗುರು ಸಮಾನರಾದಂತಹ ನಮ್ಮ ಪ್ರೀತಿಯ ಶ್ರೀ ರಾಜೇಂದ್ರ ಸಿಂಗ್ ಬಾಬು ಸರ್ ಅವರಿಗೆ ಅಷ್ಟೇ ವಿನಮ್ರತಾ ಭಾವದಿಂದ ಪ್ರೀತಿಯ ಗೌರವ ಸಮರ್ಪಣೆಯನ್ನು ಮಾಡ್ತಿದ್ದಾರೆ. SVR at 50. ನಾನು ಒಂದು ಮಕ್ಕಳ ಚಿತ್ರ ಮಾಡಿದ್ಮೇಲೆ ಇನ್ನೊಂದು ಮಕ್ಕಳ ಚಿತ್ರ ಮಾಡಬೇಕು ಅಂದಾಗ ನನ್ನ ನಾಗರಹೊಳೆ ನೋಡಿಬಿಟ್ಟು ಕೆಲವರು ರೀ ಬರೀ ಮಕ್ಕಳನ್ನ ಹಾಕ್ಕೊಂಡೇ ಮಾಡಿರಿ, ಹೀರೋಗಳೆಲ್ಲ ಬೇಡ ಅಂದರು. ಸರಿ, ಆವಾಗ ಒಂದು ಕ್ಯಾರೆಕ್ಟರ್ನ ಹುಡುಕ್ತಾ ಇದ್ದೆ. ನಾನೊಂದು ಕಡೆ ಶೂಟಿಂಗ್ ಮಾಡ್ತಿದ್ದಾಗ ಅವ್ರ ತಂದೆ ಶಕ್ತಿ ಪ್ರಸಾದ್ ಭಾಳ ದೊಡ್ಡ ಆ್ಯಕ್ಟರು, ನನ್ನ ಹಲವಾರು ಪಿಕ್ಚರ್ಗಳಲ್ಲಿ ಮಾಡಿದ್ದಾರೆ. ಇವ್ರನ್ನ ಕರೆಸಿ ಇವರು ಆವಾಗ ಬ್ರೂಸ್ಲಿ ಥರ ಇದ್ದರು. ನೋಡಿದ ತಕ್ಷಣವೇ ನಾನು ಓಕೆ ಮಾಡಿದೆ. ಅವ್ರ ತಂದೆ ನನ್ನ ಹಿಗ್ಗಾಮುಗ್ಗ ಬೈದರು, ಸರ್ ನಿಮ್ಗೆ ಬುದ್ಧಿ ಇದೆಯಾ, ನಮ್ಮ ಮಗನೆಲ್ಲ ಹಾಳು ಮಾಡಿಬಿಡ್ತೀರಾ, ನೀವು ಸಿನಿಮಾಗೆ ಸರ್ ಸೇರಿಸ್ತಾ ಇದ್ದೀರಾ ಅವನ್ನ ಅಂತ. ಅವ್ರ ಹತ್ರ ನಾನು 2 ದಿವಸ ಜಗಳ ಆಡಿ ಆಮೇಲೆ ಒಪ್ಪಿಸಿದೆ. ಆ್ಯಂಡ್ ಈ ಬಿಕೇಮ್ ಎ ಗ್ರೇಟ್ ಸ್ಟಾರ್. ಅದು ಸೊ ಥ್ಯಾಂಕ್ ಯು. ಅಂದರೆ ಒಬ್ಬೊಬ್ಬರ ಡೆಸ್ಟಿನಿ ಹಾಗೆ ಬರೆದಿರುತ್ತೆ, ನಾವೆಲ್ಲೋ ಒಂದು ಸ್ಟ್ಯಾನರ್ ಥರ ತಳ್ತೀವಿ ಅಷ್ಟೇ. ಬಟ್ ಈ ಡಿಸರ್ಟ್ಸ್ ಇವತ್ತು ತಮಿಳು, ಹಿಂದಿ, ಕನ್ನಡ ಪ್ರತಿಯೊಂದು ಚಿತ್ರದಲ್ಲೂ ಒಂದು 100% ಆ್ಯಕ್ಷನ್ ಹೀರೋ ಅಂತ ನಮಗೆಲ್ಲ. ಆ್ಯಂಡ್ ಆಲ್ಸೋ ಎಮೋಷ್ನಲಿ ಕೂಡ ಎಂತೆಂಥ ಪಿಕ್ಚರ್ಗಳು ಮಾಡಿದ್ದಾರೆ. ಸೊ ಇನ್ನೂ ಹೆಚ್ಚಿಗೆ ಮಾಡಲಿ, ನಮ್ಮ ಕರ್ನಾಟಕಕ್ಕೂ ಅವಾಗವಾಗ ಬರ್ತಾಯಿರಿ, ಪಿಕ್ಚರ್ಗಳು ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ವೇದಿಕೆಯಲ್ಲಿರುವ ಈ ಸಮಾರಂಭದ ನಾಯಕರು ಮತ್ತು ನನ್ನ ಗುರುಗಳಾದ ರಾಜನ್ ಸಿಂಗ್ ಬಾಬು ಅವರಿಗೂ, ನಾದಬ್ರಹ್ಮ ಹಂಸಲೇಖ ಸರ್ ಅವರಿಗೂ, ಈ ಸಮಾರಂಭಕ್ಕೆ ಬಂದಿರೋ ಎಲ್ಲ ಕಲಾವಿದರಿಗೂ, ತಂತ್ರಜ್ಞರಿಗೂ, ಮಾಧ್ಯಮ ಮಿತ್ರರಿಗೂ, ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು ತಿಳಿಸ್ತೀನಿ. ಬಿಗಿ ಇನ್ ದ ಫಿಲ್ಮ್ ಇಂಡಸ್ಟ್ರಿ 50 years ಅವರ ಸೇವೆ ಅನ್ನೋದು ಸಾಧಾರಣವಾದ ವಿಷಯ ಅಲ್ಲ. ಇವತ್ತು ಟುಡೇ ಇಸ್ ಯುವರ್ ಗ್ರೇಟ್ ಡೇ ಸರ್. ನಿಮ್ಮದು ಮಾತ್ರ ಅಲ್ಲ ಸರ್, ನಿಮ್ಮ ನೆರಳಲ್ಲಿ ಬೆಳೀತಿರೋ ನಮ್ಮಂಥ ಆ್ಯಕ್ಟರ್ಸ್, ಟೆಕ್ನಿಷಿಯನ್ಸ್ ಎಷ್ಟೋ ಜನ, ಅವರೆಲ್ಲರಿಗೂ ಇವತ್ತು ಇಟ್ಸ್ ಎ ಗ್ರೇಟ್ ಡೇ. ಸಿಂಹದ ಮರಿ ಸೈನ್ಯ ಅನ್ನೋ ಚಿತ್ರ 1980 ಅದಾದಮೇಲೆ ತುಂಬ ಸತಿ ಅವ್ರನ್ನ ನೋಡಿದ್ದೀನಿ. ಪ್ರತಿ ಸರಿನೂ ಅವ್ರನ್ನ ನೋಡಿದಾಗ ನನಗೆ ಒಂದೇ ಒಂದು ಜ್ಞಾಪಕ ಬರುತ್ತೆ. ನನ್ನನ್ನು ಅವ್ರು ಸೆಲೆಕ್ಟ್ ಮಾಡಿದ ದಿನ, ಇಫ್ ಐ ಆಮ್ ನಾಟ್ ಬೋರಿಂಗ್ ನಾನು ಹೇಳ್ತೀನಿ ನಿಮಗೆ. ಕಾಳಿಂಗ ಸರ್ಪ ಅಂತ ಕಾಣುತ್ತೆ ಸರ್ ಬಂದು ಶಂಕರ್ ನಾಗ್ ಅವರ ಇಟ್ಟು ಒಂದು ಸಿನಿಮಾ ಮಾಡ್ತಿದ್ರು. ನಮ್ಮ ಮನೆಗೆ ನಾನು ನಮ್ಮಣ್ಣ ಮನೇಲಿದ್ವಿ. ಒಂದು ಕಾರ್ ಬಂತು. ಅಲ್ಲಿ ನಮ್ಮ ತಂದೆಯವರು ಶೂಟಿಂಗಲ್ಲಿ ಹೋಗಿದ್ರು. ಅವತ್ತು ನಿಮ್ಮನ್ನು ಕರೀತಿದ್ದಾರೆ ಬರಬೇಕು ಅಂತ. ನಮಗೆ ಸಿನಿಮಾ ಅಂತಂದರೆ ಸುಮ್ಮನೆ ಯಾವ ಥರ ನಮ್ಮ ತಂದೆ ಜೊತೆ ಅಲ್ಲಿ ಇಲ್ಲಿ ಶೂಟಿಂಗ್ ಹೋಗಿದ್ದೇವೆ ಹೊರತು ಅದ್ರ ಗಂಧ ಕೂಡ ನಮ್ಗೆ ಇರಲಿಲ್ಲ. ಆಮೇಲೆ ಹೋದರೆ ಅಲ್ಲಿ ನಮ್ಮ ತಂದೆ ಇರಲಿಲ್ಲ, ಅವ್ರಿಗೆ ಶೂಟ್ ಮುಗಿಸ್ಕೊಂಡು ಹೊರಟೋಗಿದ್ರು. ಆಮೇಲೆ ಏನಂದು ಗೊತ್ತಾಗಲಿಲ್ಲ. ಆಮೇಲೆ ಡೈರೆಕ್ಟರ್ದು ಮಾತಾಡ್ಬೇಕಂತೆ ಅಂತಂದರು. ಸರಿ ಹೋಗಿ ನಿಂತ್ಕೊಂಡೆ. ಅವರು ಇದ್ದರು, ಪಕ್ಕದಲ್ಲಿ PS ಪ್ರಕಾಶ್ ಅವರಿದ್ದರು, ಕ್ಯಾಮ್ರಾಮನ್ನು. ಆಮೇಲೆ ಸಿನಿಮಾಲಿ ಆ್ಯಕ್ಟ್ ಮಾಡ್ತೀಯಾ ಅಂದರು. ನನಗೇನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಬಿಕಾಸ್ ಯಾವ ಒಂದು ಟ್ರೈನಿಂಗೂ ಇಲ್ಲ ಆ್ಯಕ್ಟಿಂಗ್ನಲ್ಲಿ. ಸುಮ್ಮನೆ ಹಂಗೆ ನಿಂತಿದ್ದೆ. ಇಲ್ಲೆಲ್ಲ ನಿಮ್ಮ ಅಪ್ಪನಿಗೆ ನಾನು ಒಪ್ಪಿಸ್ತೀನಿ, ಮಾಡ್ತೀಯಾ ಅಂದರು. ಸುಮ್ಮನೆ ತಲೆ ಹಿಂಗೆಲ್ಲ ಅಲ್ಲಾಡಿಸಿದೆ. ಶರ್ಟ್ ಬಿಚ್ಚಿ ಹೋದ್ರು. T-shirt ಹಾಕ್ಕೊಂಡಿದ್ದೆ. ಶರ್ಟ್ ಬಿಚ್ಚಿದ ತಕ್ಷಣ ಇಮ್ಮಿಡಿಯೇಟಾಗಿ PS ಪ್ರಕಾಶ್ ಅವರು ನೋಡಿದ್ರು. ನನಗೆ ಓಕೆ ಅನ್ನೋ ಥರನೇ ಅವ್ರು ಹೇಳಿದ್ರು. ಆಮೇಲೆ ಅಲ್ಲಿಂದ KC ಚಂದ್ರು ಅವ್ರ ಮನೆಗೆ ಕಳಿಸಿದ್ರು. ಒಂದ್ಸತಿ ಅಲ್ಲಿಗೆ ಹೋಗಿ ಬಂದ್ಬಿಡು ಅಂತ. ದಿಸ್ ಹೌ ಇಟ್ ಸ್ಟಾರ್ಟೆಡ್. ಅದಾದಮೇಲೆ ಇಟ್ ಹ್ಯಾಸ್ ಬಿಕಮ್ ಒಂಥರ ಹಿಸ್ಟ್ರಿ. ಸಿನಿಮಾ ಸರ್ ಜೊತೆ ಸಿನಿಮಾ ಮಾಡಿದ್ವಿ. ಆ್ಯಂಡ್ ದೆನ್ ಅದಾದ ಸ್ವಲ್ಪ ದಿನ ಗ್ಯಾಪ್ ಇತ್ತು ನನಗೆ. ಅಂಥ ಪಿಕ್ಚರ್ ಮೈಸೂರು ಪ್ರೀಮಿಯರ್ ಸ್ಟುಡಿಯೋನಲ್ಲಿ ಶೂಟಿಂಗ್ ನಡೀತಾ ಇತ್ತು. ಕ್ಲೈಮ್ಯಾಕ್ಸ್ ನಮ್ಮ ತಂದೆ ಹೇಳಿದ್ರು, ಬಾ ಶೂಟಿಂಗ್ ಇದ್ರೆ ಬಾ, ನಿನಗೆ ಭಯ ಏನಾದರೂ ಇದ್ದರೆ ಭಯ ಹೊರಟೋಗುತ್ತೆ ಅಂತ ಹೇಳಿದ್ರು. ಸರಿ ಹೋದೆ. ಅಲ್ಲಿ ಕ್ಲೈಮ್ಯಾಕ್ಸ್ 2 ಹುಲಿಗಳು, ಬಾಸು, ಅಂಬರೀಷ್ ಸರ್. ಅದು ಉಗ್ರನ್ನ ಕೀಳೋ ಒಂದು ಸನ್ನಿವೇಶ.
ಅವರಿಗೆ ಸ್ವಲ್ಪ ಅಂಬರೀಷ್ ಸರ್ಗೆ ನಿಮ್ಗೆಲ್ರಿಗೂ ಗೊತ್ತು, ಅವರಿಗೆ ಸ್ವಲ್ಪ ಸೇರಣೆ ಕಮ್ಮಿ. ನನಗೆ ಆಗಲ್ಲ ಒಟ್ಟೋಳು. ಇವರಿಬ್ಬರು ಮಾತಾಡ್ಕೊಳ್ತಿದ್ದು ಭಾಷೆಯಲ್ಲಿ ನಾನು ಮಾತಾಡೋಕ್ಕಾಗಲ್ಲ. ಸೊ ಇವ್ರು ಕಮ್ಮಿ ಇಲ್ಲ, ಅವ್ರು ಕಿರ್ಚಾಡಿದ್ರೆ ಇವರು ಕಿರ್ಚಾಟ. ನಾವು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಅಯ್ಯೋ ಹಿಂಗೆಲ್ಲ ಇರುತ್ತಾ ಅಂತ ಒಂದು ಭಯ. ಅದಾದ್ಮೇಲೆ ದಟ್ ಈಸ್ ಕ್ರಾಫ್ಟ್ ಅನ್ನೋ, ರಿಯಲ್ ಕ್ರಾಫ್ಟ್ ಅನ್ನೋದನ್ನು ಫಸ್ಟ್ ಅವಾಗಲೇ ನೋಡಿದೆ ನಾನು. ಸೊ ಅವಾಗ ಇವ್ರನ್ನ ನೋಡಿ ಸ್ವಲ್ಪ ಭಯ ಇತ್ತು. ಅದಾದ್ಮೇಲೆ ಬಂದು ಸಿಂಹದ ಮರಿ ಸೈನ್ಯ ಶೂಟಿಂಗ್ ಸ್ಟಾರ್ಟ್ ಆಯಿತು. ಫಸ್ಟ್ ಡೇನೇ ಕ್ಲೈಮ್ಯಾಕ್ಸ್. ಆ್ಯಕ್ಟಿಂಗೇ ಹೇಳ್ದಲ್ಲ, ಆ್ಯಕ್ಟಿಂಗ್ ಗಂಧನೇ ಇಲ್ಲ. ಫಸ್ಟ್ ಡೇ ಕ್ಲೈಮ್ಯಾಕ್ಸು ಅಳೋದು, ಅದು ಬೇರೆ. ಅದರಲ್ಲಿ 5 ಜನ ಹುಡುಗರಲ್ಲಿ ಒಬ್ಬ ಹುಡುಗ ಅವನು ಸತ್ತೋಗಿರ್ತಾನೆ. ಅವನ ಬಾಡಿ ಮುಂದೆ, ಕಾಫಿನ್ ಮುಂದೆ ಅಳಬೇಕು. ಸೊ ನಾವು ಕೂತ್ಕೊಂಡಿದ್ವಿ, ಎಲ್ಲರೂ ಸ್ವಲ್ಪ ಗ್ಲಿಸಿನ್ ಹಾಕು ಅಂದರು ಸರ್. ಅಲ್ಲಿ ಬೇಬಿ ಅಂದ್ರೆ ಮಾತ್ರ ಒಳ್ಳೆ ಆರ್ಟಿಸ್ಟ್, ನಾವೆಲ್ಲ ಸ್ಟಾರ್ಟಿಂಗ್ಗೆ. ಆಮೇಲೆ ಎಷ್ಟೇ ಗ್ಲಿಸಿನ್ ಹಾಕಿದ್ರು ಹುಡುಗರು ನಗಿಸ್ಬಿಡ್ತಾ ಇದ್ರು, ನಕ್ಕಿ ಬಿಡ್ತಾ ಇದ್ದೆ ನಾನು. ಆಮೇಲೆ ಇವ್ರು ನೋಡಿದ್ರು, ಸರ್ ನೋಡಿದ್ರು, ಒಂದು 2 ಸತಿ 3 ಸತಿ ನಗಬೇಡ ಅಂತ ಹೇಳ್ತಾ ಇದ್ರು. ನಮಗೆ ಆಗಲಿಲ್ಲ, ಗೊತ್ತಿಲ್ಲ ನಮ್ಗೆ ಫಸ್ಟ್ ಟೈಮ್. ಹತ್ರ ಬಂದು ಒಂದು ಬಿಟ್ರು ಕಪಾಳಕ್ಕೆ. ಸರ್ ಜ್ಞಾಪಕ ಇದೆಯಲ್ಲೋ ಗೊತ್ತಿಲ್ಲ, ಒಂದು ಬಿಟ್ಟರು. ಬಿದ್ದ ತಕ್ಷಣ ನನ್ನ ಮುಖನೇ ಚೇಂಜ್ ಆಗಿದ್ದು, ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತು. ಶಾರ್ಟ್ ತೆಗಿರಿ, ಕರೆಕ್ಟ್ ಆಗಿದೆ, ನೀವು ಶಾರ್ಟ್ ತೆಗಿರಿ ಅಂತ. ಸೊ ಮೊದಲನೇ ದಿನನೇ ಡಿಸಿಪ್ಲಿನ್ ಏನು ಅನ್ನೋದು ನಮಗೆ ಗೊತ್ತಾಯ್ತು. ಸೊ ಅದಾದಮೇಲೆ ಈಗ 2025 ಈಗ ನಾವು ಹಂಗೆ ಹಿಂದಕ್ಕೆ ನೋಡಿದ್ರೆ 50 ವರ್ಷ ಅಂತಂದರೆ ಅವರು ಸುಮಾರು 22-23 ವರ್ಷದಲ್ಲೇ ಫಸ್ಟ್ ಡೈರೆಕ್ಷನ್ ಮಾಡಿರ್ತಾರಲ್ವ ಸರ್? 22-23 ವರ್ಷದಲ್ಲಿ ಮಾಡಿರ್ತಾರೆ ಫಸ್ಟ್ ಪಿಕ್ಚರ್ ಡೈರೆಕ್ಷನ್. ಆ್ಯಂಡ್ ದೆನ್ ನನ್ನ ಸಿನಿಮಾ ಮಾಡುವಾಗ 27 ವರ್ಷ ಇರುತ್ತೆ, 26-27 ಇರುತ್ತೆ ಸರ್ಗೆ. ಸೊ ಅವಾಗಲೇ ಎಂತೆಂಥ ಸಿನಿಮಾಗಳನ್ನು ಸಾರ್ ಮಾಡಿದ್ದಾರೆ. ಗಂಡ ಬೇರುಂಡ, ಮುತ್ತಿನ ಹಾರ, ಎದ್ದ ಬಂಧನ ಅಂತ ಎಂತೆಂಥ ಸಿನಿಮಾಗಳು. ಸೊ ಈಗಿನ ಕಾಲಕ್ಕೂ ಆಫ್ಟರ್ 50 years ಈಗ ನೋಡಿದ್ರು ನಾವು, ಟೆಕ್ನಾಲಜಿ ಎಷ್ಟೇ ಬೆಳೆದಿದ್ರು, ಬಡ್ಜೆಟ್ ಎಷ್ಟೇ ಜಾಸ್ತಿ ಇದ್ರು, ಆ ಥರ ಪಿಕ್ಚರ್ ಈಗ ಇದುವರೆಗೂ ಬಂದಿಲ್ಲ. ಮಕ್ಕಳನ್ನ ಇಟ್ಟು ಆ ಥರ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಇದು ಬಂದೇ ಇಲ್ಲ ಅದು. ಸೊ living legend. And sir, you not only introduced me to the film industry, you introduced me to myself and act in me. Thank you so much, sir. And ನಿಮಗೆ ಹರಿಸೋಷ್ಟು ನಮಗೆ ವಯಸ್ಸು ಇಲ್ಲದೇ ಇದ್ರೂ ನೀವು ಯಾವಾಗಲೂ ಸಿನಿಮಾಗಳು ಮಾಡ್ತಾ ಎಲ್ರಿಗೂ ಇನ್ಸ್ಪಿರೇಷನ್ ಆಗಿರಬೇಕು. ಆ್ಯಂಡ್ ನಿಮಗೂ ನಿಮ್ಮ ಕುಟುಂಬಕ್ಕೂ ಎಲ್ರಿಗೂ ಐ ವಿಶ್ ವೆರಿ ಗ್ರೇಟ್ ಹೆಲ್ತ್, ಪ್ರಾಸ್ಪರಿಟಿ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಅವರಿಗೆ ಪ್ರೀತಿಯ ನೆನಪಿನ ಕಾಣಿಕೆ. ಜಯಾ ಬಾದೂರಿ ನಮ್ಮ ಸಿಂಹದ ಮರಿ ಸೈನ್ಯ ನೋಡ್ಬಿಟ್ಟು ವೈ ಯು ಆರ್ ಕೀಪಿಂಗ್ ದಿಸ್ ಡಬ್ ಇನ್ ಟು ಹಿಂದಿ, ಐ ವಿಲ್ ಗಿವ್ ಯು 100% ಟ್ಯಾಕ್ಸ್ ಫ್ರೀ ಅಂತ. ಸೊ ಡಬ್ ಮಾಡಿ ಹಿಂದಿನಲ್ಲಿ ರಿಲೀಸ್ ಮಾಡಿದ್ವಿ. ಆ ಕಾಲಕ್ಕೇ 5-6 ಕೋಟಿ ವ್ಯಾಪಾರ ಮಾಡಿಬಿಡ್ತು. 6 crores ಆಗ ಅದು 100% ಟ್ಯಾಕ್ಸ್ ಫ್ರೀನಲ್ಲಿ. ನಾನು ಪ್ಯಾರಿಸ್ ಫಿಲಮ್ ಫೆಸ್ಟಿವಲ್ಗೆ ಹೋಗಿದ್ದೆ. ಅಲ್ಲಿ ಅರ್ಜುನ್ ಬಂದ ತಕ್ಷಣ ಪ್ಯಾರಿಸ್ನಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಹಂಗೆ ಚಪ್ಪಾಳೆ. ಚೈನಾಗೆ ಹೋಗಿದ್ದೆ, ಚೈನಾದಲ್ಲಿ ಬ್ರೂಸ್ಲಿ ಅಂತ ಕರೀತಾ ಇದ್ದೆ. ಹಾಗೆ ಅಂದರೆ ಚೈನೀಸ್ ಥರ ಇದ್ದೆ ನೋಡೋಕ್ಕೆ. ಅಲ್ಲ, ಆ ಸ್ಟೈಲು, ಆ ಫೈಟು ಎಲ್ಲನೂ ಆವಾಗ ಬ್ರೂಸ್ಲಿದು ಕ್ರೇಜ್ ಇತ್ತಲ್ಲ, ಆ ಈಕ್ವಲ್ ಆಗಿ ಫೈಟ್ ಮಾಡ್ತಿದ್ರು. ಆದ್ದರಿಂದ ಅವ್ರ ತಂದೆಯವರ ಆಶೀರ್ವಾದ, ಅವ್ರ ತಾಯಿಯವರ ಆಶೀರ್ವಾದ, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ಜನತದ ಆಶೀರ್ವಾದ ಜೊತೆಗೆ ಭಾರತೀಯ ಚಿತ್ರರಂಗನೇ ಅವ್ರ ಆಶೀರ್ವಾದ ಮಾಡಿದೆ. ಆದ್ದರಿಂದ ಗುಡ್ ಲಕ್. ಇಟ್ಸ್ ಎ ಗುಡ್ ಜರ್ನಿ ಇಸ್ ದೇ, ಡೂ ಇಟ್. ಥ್ಯಾಂಕ್ ಯು. ಸೂಪರ್. ಅವತ್ತು ಮೊದಲಿಗೆ ಬಿದ್ದ ಒಂದು ಪೆಟ್ಟು ಇಷ್ಟು ಎತ್ತರಕ್ಕೆ ಅವ್ರ ತೆಗೆದುಕೊಂಡು ತಂದೆ 2 ದಿವಸ ಬಿದ್ದಿದ್ದಾರೆ ನನಗೆ, ನಮ್ಮ ಮನೆ ಹಾಳು ಮಾಡಿಬಿಡ್ತೀರಾ ನೀವು ಅಂತ. ಲವ್ಲಿ. ಗೋಲ್ಡನ್ ಮೆಮೊರೀಸ್ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಅರ್ಜುನ್ ಸರ್ ಅವ್ರಿಗೊಂದು ಜೋರು ಚಪ್ಪಾಳೆಯ ಮುಖೇನ ಧನ್ಯವಾದಗಳನ್ನ ಸಮರ್ಪಿಸೋಣ. ನಮ್ಮ ಕೃಷ್ಣೇಗೌಡರು, ಅಧ್ಯಕ್ಷರು, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು, ಜೊತೆಗೂಡಿ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದಾರೆ. ಅದರ ಜೊತೆಗೆ ನಾದಬ್ರಹ್ಮ ಹಂಸಲೇಖ ಸರ್ ಅವರು ದಯವಿಟ್ಟು ಬರಬೇಕು, ವೇದಿಕೆ ಮುಂಭಾಗಕ್ಕೆ ಬರಬೇಕು. ಅರ್ಜುನ್ ಸರ್ ಅವರು ಸ್ಪೆಷಲಾಗಿ ಅವರಿಗೂ ಗೌರವಿಸಲಿಕ್ಕೆ ಸಜ್ಜಾಗ್ತಿದ್ದಾರೆ. ಹಂಸಲೇಖ ಸರ್ ಅವರನ್ನು ಮತ್ತೊಮ್ಮೆ ವೇದಿಕೆಗೆ ಬರಮಾಡ್ಕೊಂಡು